ಗೌರವ ತೋರಿದ್ದಾರೆ ಅವರ ಫ್ಯಾಮಿಲಿ ಮೇಲೆ ಶ್ರೀದೇವಿ. ಜೊತೆಗೆ ಮಾನಸಿಕ ಕಿರುಕುಳ ಇವನಿಗೆ ಕೊಟ್ಟಿದ್ದಾರೆ ಅಂತ ಹೇಳಿ. ಸೊ ಇದ್ರ ಬಗ್ಗೆ ಶ್ರೀದೇವಿ ನೀವೊಬ್ರು ಅವರ ಪರ ವಕೀಲೆಯಾಗಿ ಯಾವ ತರ ರಿಯಾಕ್ಟ್ ಮಾಡಿದ್ದಾರೆ ಅಂತ ಹೇಳಿ. ಇದು ಲೀಗಲ್ ನೋಟಿಸಲ್ಲೂ ಮೆನ್ಷನ್ ಮಾಡಿದ್ರು, ನಾವು ಅದಕ್ಕೆ ರಿಪ್ಲೈ ಕೊಟ್ಟಿದ್ದೀವಿ. ಇನ್ಫ್ಯಾಕ್ಟ್ ನೋಡೋದಕ್ಕಾದ್ರೆ ಮಾನಸಿಕ ಕಿರುಕುಳ ಅನ್ನೋದು ಶ್ರೀದೇವಿಗೆ ಆಗಿದೆ ಹೊತ್ತು ನಾವು ಯುವ ಮೇಲೆ ಅವರು ಕೊಟ್ಟಿರೋ ಸ್ಟೇಟ್ಮೆಂಟ್ಸ್ ಎಲ್ಲಾನು ಕೋರ್ಟಲ್ಲಿ ಎಸ್ಟಾಬ್ಲಿಷ್ ಆಗಿ ಪ್ರೂವ್ ಆಗಬೇಕು. ಅದು ಕೋರ್ಟಲ್ಲಿ ಅದು ಅವರು ಕರೆಕ್ಟು ಇವರಿಗೆ ಮಾನಸಿಕ ಕಿರುಕುಳ ಆಗಿದೆ ಅಂದು ಪಿಟಿಷನ್ ಅಲೌ ಮಾಡಿದ್ರೆ ಅದು ಇಟ್ ವಿಲ್ ಟೇಕ್ ಇಟ್ಸ್ ಓನ್ ಡ್ಯೂ ಕೋರ್ಸ್. ಇದು ನಮ್ಮದು ಎವಿಡೆನ್ಸ್ ಲೀಡ್ ಆಗಬೇಕು, ನಮ್ಮದು ಏನೇನು ಪ್ರೂಫ್ ಹಾಕಿದ್ದೀವಿ ಅದನ್ನೆಲ್ಲನೂ ಕೋರ್ಟ್ ನೋಡಬೇಕು. ಅವ್ರು ಹಾಕಿರೋದು ನಾವು ಹಾಕಿರೋದು ಎಲ್ಲ ನೋಡೋ ಅಷ್ಟರಲ್ಲಿ ಟೈಮ್ ಹಿಡಿಯುತ್ತೆ. ಇದು ಬಿಯಾಂಡ್ ದ್ಯಾಟ್ ಓನ್ಲಿ ಅವರು ಆಲ್ರೆಡಿ ಇಲ್ಲಿ ಜಜ್ಮೆಂಟ್ ಪಾಸ್ ಮಾಡಾಗಿದೆ ನೆನ್ನೆ ಪ್ರೆಸ್ ಮುಂದೆ. ದಟ್ ಈಸ್ ನಾಟ್ ಇನ್ ದ ರೈಟ್ ಸ್ಪಿರಿಟ್. ಆ್ಯಂಡ್ ಆಸ್ ಐ ಮೆನ್ಷನ್ಡ್ ನಮ್ಗೆ ಪಿಟಿಷನ್ ಸಿಕ್ಕಿದ ಮೇಲೆ ನಾವು ಅದಕ್ಕೆ ತಕ್ಕಾಗಿ ರೆಸ್ಪಾನ್ಸ್ ಅನ್ನೋದನ್ನು ಕೊಡ್ತೀವಿ. ಗೌರವ ತೋರಿದ್ದಾರೆ ಅವರ ಫ್ಯಾಮಿಲಿ ಮೇಲೆ ಶ್ರೀದೇವಿ. ಜೊತೆಗೆ ಮಾನಸಿಕ ಕಿರುಕುಳ ಇವನಿಗೆ ಕೊಟ್ಟಿದ್ದಾರೆ ಅಂತ ಹೇಳಿ. ಸೊ ಇದ್ರ ಬಗ್ಗೆ ಶ್ರೀದೇವಿ ನೀವೊಬ್ರು ಅವರ ಪರ ವಕೀಲೆಯಾಗಿ ಯಾವ ತರ ರಿಯಾಕ್ಟ್ ಮಾಡಿದ್ದಾರೆ ಅಂತ ಹೇಳಿ. ಇದು ಲೀಗಲ್ ನೋಟಿಸಲ್ಲೂ ಮೆನ್ಷನ್ ಮಾಡಿದ್ರು, ನಾವು ಅದಕ್ಕೆ ರಿಪ್ಲೈ ಕೊಟ್ಟಿದ್ದೀವಿ. ಇನ್ಫ್ಯಾಕ್ಟ್ ನೋಡೋದಕ್ಕಾದ್ರೆ ಮಾನಸಿಕ ಕಿರುಕುಳ ಅನ್ನೋದು ಶ್ರೀದೇವಿಗೆ ಆಗಿದೆ ಹೊತ್ತು ನಾವು ಯುವ ಮೇಲೆ ಅವರು ಕೊಟ್ಟಿರೋ ಸ್ಟೇಟ್ಮೆಂಟ್ಸ್ ಎಲ್ಲಾನು ಕೋರ್ಟಲ್ಲಿ ಎಸ್ಟಾಬ್ಲಿಷ್ ಆಗಿ ಪ್ರೂವ್ ಆಗಬೇಕು. ಅದು ಕೋರ್ಟಲ್ಲಿ ಅದು ಅವರು ಕರೆಕ್ಟು ಇವರಿಗೆ ಮಾನಸಿಕ ಕಿರುಕುಳ ಆಗಿದೆ ಅಂದು ಪಿಟಿಷನ್ ಅಲೌ ಮಾಡಿದ್ರೆ ಅದು ಇಟ್ ವಿಲ್ ಟೇಕ್ ಇಟ್ಸ್ ಓನ್ ಡ್ಯೂ ಕೋರ್ಸ್. ಇದು ನಮ್ಮದು ಎವಿಡೆನ್ಸ್ ಲೀಡ್ ಆಗಬೇಕು, ನಮ್ಮದು ಏನೇನು ಪ್ರೂಫ್ ಹಾಕಿದ್ದೀವಿ ಅದನ್ನೆಲ್ಲನೂ ಕೋರ್ಟ್ ನೋಡಬೇಕು. ಅವ್ರು ಹಾಕಿರೋದು ನಾವು ಹಾಕಿರೋದು ಎಲ್ಲ ನೋಡೋ ಅಷ್ಟರಲ್ಲಿ ಟೈಮ್ ಹಿಡಿಯುತ್ತೆ. ಇದು ಬಿಯಾಂಡ್ ದ್ಯಾಟ್ ಓನ್ಲಿ ಅವರು ಆಲ್ರೆಡಿ ಇಲ್ಲಿ ಜಜ್ಮೆಂಟ್ ಪಾಸ್ ಮಾಡಾಗಿದೆ ನೆನ್ನೆ ಪ್ರೆಸ್ ಮುಂದೆ. ದಟ್ ಈಸ್ ನಾಟ್ ಇನ್ ದ ರೈಟ್ ಸ್ಪಿರಿಟ್. ಆ್ಯಂಡ್ ಆಸ್ ಐ ಮೆನ್ಷನ್ಡ್ ನಮ್ಗೆ ಪಿಟಿಷನ್ ಸಿಕ್ಕಿದ ಮೇಲೆ ನಾವು ಅದಕ್ಕೆ ತಕ್ಕಾಗಿ ರೆಸ್ಪಾನ್ಸ್ ಅನ್ನೋದನ್ನು ಕೊಡ್ತೀವಿ. ಗೌರವ ತೋರಿದ್ದಾರೆ ಅವರ ಫ್ಯಾಮಿಲಿ ಮೇಲೆ ಶ್ರೀದೇವಿ. ಜೊತೆಗೆ ಮಾನಸಿಕ ಕಿರುಕುಳ ಇವನಿಗೆ ಕೊಟ್ಟಿದ್ದಾರೆ ಅಂತ ಹೇಳಿ. ಸೊ ಇದ್ರ ಬಗ್ಗೆ ಶ್ರೀದೇವಿ ನೀವೊಬ್ರು ಅವರ ಪರ ವಕೀಲೆಯಾಗಿ ಯಾವ ತರ ರಿಯಾಕ್ಟ್ ಮಾಡಿದ್ದಾರೆ ಅಂತ ಹೇಳಿ. ಇದು ಲೀಗಲ್ ನೋಟಿಸಲ್ಲೂ ಮೆನ್ಷನ್ ಮಾಡಿದ್ರು, ನಾವು ಅದಕ್ಕೆ ರಿಪ್ಲೈ ಕೊಟ್ಟಿದ್ದೀವಿ. ಇನ್ಫ್ಯಾಕ್ಟ್ ನೋಡೋದಕ್ಕಾದ್ರೆ ಮಾನಸಿಕ ಕಿರುಕುಳ ಅನ್ನೋದು ಶ್ರೀದೇವಿಗೆ ಆಗಿದೆ ಹೊತ್ತು ನಾವು ಯುವ ಮೇಲೆ ಅವರು ಕೊಟ್ಟಿರೋ ಸ್ಟೇಟ್ಮೆಂಟ್ಸ್ ಎಲ್ಲಾನು ಕೋರ್ಟಲ್ಲಿ ಎಸ್ಟಾಬ್ಲಿಷ್ ಆಗಿ ಪ್ರೂವ್ ಆಗಬೇಕು. ಅದು ಕೋರ್ಟಲ್ಲಿ ಅದು ಅವರು ಕರೆಕ್ಟು ಇವರಿಗೆ ಮಾನಸಿಕ ಕಿರುಕುಳ ಆಗಿದೆ ಅಂದು ಪಿಟಿಷನ್ ಅಲೌ ಮಾಡಿದ್ರೆ ಅದು ಇಟ್ ವಿಲ್ ಟೇಕ್ ಇಟ್ಸ್ ಓನ್ ಡ್ಯೂ ಕೋರ್ಸ್. ಇದು ನಮ್ಮದು ಎವಿಡೆನ್ಸ್ ಲೀಡ್ ಆಗಬೇಕು, ನಮ್ಮದು ಏನೇನು ಪ್ರೂಫ್ ಹಾಕಿದ್ದೀವಿ ಅದನ್ನೆಲ್ಲನೂ ಕೋರ್ಟ್ ನೋಡಬೇಕು. ಅವ್ರು ಹಾಕಿರೋದು ನಾವು ಹಾಕಿರೋದು ಎಲ್ಲ ನೋಡೋ ಅಷ್ಟರಲ್ಲಿ ಟೈಮ್ ಹಿಡಿಯುತ್ತೆ. ಇದು ಬಿಯಾಂಡ್ ದ್ಯಾಟ್ ಓನ್ಲಿ ಅವರು ಆಲ್ರೆಡಿ ಇಲ್ಲಿ ಜಜ್ಮೆಂಟ್ ಪಾಸ್ ಮಾಡಾಗಿದೆ ನೆನ್ನೆ ಪ್ರೆಸ್ ಮುಂದೆ. ದಟ್ ಈಸ್ ನಾಟ್ ಇನ್ ದ ರೈಟ್ ಸ್ಪಿರಿಟ್. ಆ್ಯಂಡ್ ಆಸ್ ಐ ಮೆನ್ಷನ್ಡ್ ನಮ್ಗೆ ಪಿಟಿಷನ್ ಸಿಕ್ಕಿದ ಮೇಲೆ ನಾವು ಅದಕ್ಕೆ ತಕ್ಕಾಗಿ ರೆಸ್ಪಾನ್ಸ್ ಅನ್ನೋದನ್ನು ಕೊಡ್ತೀವಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.